ಹಲೋ ಪೊಲೀಸ್ ಸ್ಟೇಷನ್. ಬೇಡದಿರೋಲ್ಲ ತಗೊಂಬಂದು ಗುಡ್ಡೆ ಮಾಡಬೇಡ. ಅಂಗಡಿಲಿ ಇರೋದನ್ನ ಮೊದಲು ಖಾಲಿ ಮಾಡು. ಮೊದಲು ಅಂಗಡಿನ ಕ್ಲೀನ್ ಮಾಡು. ಎಷ್ಟು ಇಲಿ ಹೆಗಣ ಅಲ್ಲಿ ಸಂಸಾರ ಮಾಡ್ತಿದ್ಯೋ ಏನೋ. ಆಯ್ತಪ್ಪ, ಮುಂದಿನ ಭಾನುವಾರ ಕ್ಲೀನ್ ಮಾಡ್ತೀನಿ. ಬನ್ನಿ ತಿಂಡಿ ತಿನ್ನಿ. ಸರಿ. ಅವ್ರಷ್ಟು ದೊಡ್ಡವರಾದ್ರು ನೀವಿನ್ನೂ ಬೈಯೋದ್ ಬಿಟ್ಟೇ ಇಲ್ಲ. ಎಷ್ಟು ಬೈದ್ರು ಏನು ಪ್ರಯೋಜನ ನಿನ್ನ ಗಂಡನಿಗೆ? ಜವಾಬ್ದಾರಿ ಅಂತೂ ಬಂದೇ ಇಲ್ಲ. ಒಂದಿನ ಹೋಗಿ ನೋಡು ಅಂಗಡಿನ ಹೇಗೆ ಇಟ್ಕೊಂಡಿದ್ದಾನಂತ. ಸ್ವಲ್ಪ ಹೇಳ್ಬಾರ್ದ ಅವನಿಗೆ? ಅವ್ರು ನನ್ನ ಮಾತು ಕೇಳಿದ್ರೆ ಯಾಕೆ ಹೀಗಿರ್ತಿತ್ತು? ಮಾತು ಕೇಳೋ ವಯಸ್ಸು ಯಾವಾಗಲೂ ಹೋಯ್ತು ಬಿಡು. ನೋಡಿ ಈಗ ಅವ್ನು ಮಾಡೋ ಕೆಲಸ ಎಲ್ಲ ನಾನು ಮಾಡ್ತಾಯಿದ್ದೀನಿ. ನಮಗಿರೋ ಟೆನ್ಷನ್ನು ನಮ್ಮ ಮಗಂಗೆ ಇದ್ದಿದ್ರೆ ಅವನಿಗೀಗ ಇಷ್ಟೊತ್ತಾಗಿ ಕೆಲಸ ಸಿಗ್ತಾ ಇತ್ತು. ರವಿ, ಯಾ ಕಡೆ ಹೊರಟೆ? ಇಲ್ಲ ಫ್ರೆಂಡ್ ಮೀಟ್ ಮಾಡ್ಕೊಂಡ್ಬರ್ತೀನಿ. ಏನಿಲ್ಲ, ಅದು ನಂಗೆ ಗೊತ್ತು ನೀವೇನ್ ಕೇಳ್ಬೇಕಂತಿದ್ದೀರಾ ಅಂತ. ವಯಸ್ಸಿಗೆ ಬಂದಿರೋ ಮಗಳಿಗೆ ಮದ್ವೆ ಗಂಡು ಸಿಕ್ತಿದ್ದಾಗ, ಓದ್ ಮುಗಿಸಿರೋ ಮಗಂಗೆ ಕೆಲಸ ಸಿಕ್ತಿದ್ದಾಗ ಹೆತ್ತೋರ್ ಕಷ್ಟ ಏನು ಅಂತ ನಂಗೂ ಅರ್ಥ ಆಗತ್ತೆ. ನಾನು ಎಲ್ಲ ಕಡೆ ಕೆಲಸ ಹುಡುಕ್ತಿದ್ದೀನಿ ತಾನೆ. ಯಾಕೆ ಯಾವಾಗ್ಲೂ ಇದೇ ವಿಷಯ ಐತಿ ನಂಗೆ ಇರಿಟೇಟ್ ಮಾಡ್ತೀರಾ? ನೋಡು ಹೇಗೆ ಮಾತಾಡ್ತಾನೆ ಅಂತ. ರೀ, ಎಲ್ಲೂ ಕೆಲಸ ಸಿಗ್ಲಿಲ್ಲ ಅಂದ್ರೆ ಅವನ್ ತಾನೆ ಏನ್ ಮಾಡ್ತಾನೆ ನೋಡೋಣ. ಆ ಆಂಜನೇಯ ಯಾವಾಗ ಕೈ ಹಿಡಿತಾನೆ ಅಂತ. ಸ್ವಲ್ಪ ಲೇಟ್ ಆಯ್ತು. ಸ್ವಲ್ಪ ಅಲ್ಲ, ತುಂಬಾನೇ ಲೇಟ್ ಆಯ್ತು. ಇನ್ನು 5 ನಿಮಿಷ ಇದ್ದಿದ್ದು ನಾನು ಮನೆಗೆ ಹೋಗ್ತಾ ಇದ್ದೆ ಅಷ್ಟೇ. ಲವರ್ಸ್ ಮೀಟ್ ಆಗುವಾಗೆಲ್ಲ ಹುಡುಗಿ ಬರೋದ್ ಲೇಟ್ ಆಯ್ತು ಅಂತ ಹುಡುಗರು ಹೊಟ್ಟೋಗಿದ್ರೆ ಪ್ರಪಂಚದಲ್ಲಿ ಯಾವ ಲವರ್ಸು ಮೀಟ್ ಆಗ್ತಿರ್ಲಿಲ್ಲ. ಓಯ್, ನಿಂಗೆ ಹೇಳ್ತಿರೋದು. ಹಾ ಅರ್ಪಿತಾ, ನನ್ ಫ್ರೆಂಡ್ ಸುಹಾಸ್ ಗೊತ್ತಲ್ವಾ ನಿಂಗೆ? ಅವ್ನ್ ದುಬೈಗೆ ಹೋಗ್ತಿದ್ದಾನೆ. ಅವ್ನ್ ಮಾವನ್ ಕಂಪ್ನಿಯಲ್ಲೇ ಕೆಲಸ ಅಂತೆ. ನಂಗೂ ಯಾವ್ದಾದ್ರು ಕೆಲಸ ಇದ್ರೆ ನೋಡು ಅಂತ ಹೇಳಿದೀನಿ. ಏನು ಬೇಕಾಗಿಲ್ಲ, ಕೆಲಸ ಮಾಡೋದೇ ನೆಮ್ಮದಿಯಿಂದ ಬದುಕಕ್ಕೆ. ನೀನಲ್ಲಿ ನಾನಿಲ್ಲಿ, ಏನು ಬೇಡ. ನಮ್ಮ ಹತ್ರ ಎಷ್ಟು ದುಡ್ಡಿದೆ ಅನ್ನೋದ್ಕಿಂತ ನಾವ್ ಯಾರ ಜೊತೆ ಬದುಕ್ತಾ ಇದೀವಿ ಅನ್ನೋದು ಇಂಪಾರ್ಟೆಂಟ್ ಆಗುತ್ತೆ. ನೀನ್ ಇಲ್ಲೇ ಕೆಲಸ ಹುಡ್ಕೋ. ಸರಿ ಬಿಡು, ಹಾಗೆ ಮಾಡ್ತೀನಿ. ಬೇಗ ಒಂದ್ ಕೆಲ್ಸ ನೋಡ್ಕೊ. ಆಲ್ರೆಡಿ ನಮ್ಮಪ್ಪ ನನ್ಗೆ ಹುಡುಗರ್ ಫೋಟೋ ತೋರ್ಸಕ್ ಶುರು ಮಾಡಿದ್ದಾರೆ. ಹೌದೇನೆ? ಹೌದು, ಅದಕ್ಕೆ ಹೇಳಿದ್ದು. ಬೇಗ ಒಂದ್ ಕೆಲ್ಸ ನೋಡ್ಕೊಂಡು ನಮ್ಮ ಅಪ್ಪನ ಹತ್ರ ಬಂದ್ ಮದ್ವೆ ವಿಷಯ ಮಾತಾಡು. ನನ್ನ ಫ್ರೆಂಡ್ ನಂದೀಶ್ ಇದಾನಲ್ಲ, ಯಾವ್ದೋ ಇಂಟರ್ವ್ಯೂ ಇದೆ ಅಂತ ಹೇಳಿದಾನೆ. ನೋಡೋಣ ಏನಾಗುತ್ತೆ ಅಂತ. ಅದಕ್ಕೂ ಮೊದಲು ನಿಮ್ಮ ಅಪ್ಪನ ಹತ್ರ ಬಂದು ಮಾತಾಡ್ಬಿಡ್ತೀನಿ. ಅವ್ರು ಏನ್ ಕೆಲ್ಸ ಮಾಡ್ತಿದ್ಯಾ ಅಂದ್ರೆ ಏನ್ ಹೇಳ್ತೀಯಾ? ಏನೋ ಹೇಳಿ ಮ್ಯಾನೇಜ್ ಮಾಡ್ತೀನಿ ಬಿಡು, ನಿಂಗೆ ಯಾಕೆ ಟೆನ್ಷನ್? ಯಾಕೆ ಮುಕ್ತ ಹಂಗ್ ನೋಡ್ತಿದ್ಯಾ? ಒಳಗ್ ಕರಿ ಅಲ್ವಾ? ಬನ್ನಿ ಅದ್ಕೆ, ಬನ್ನಿ ಅದ್ಕೆ, ಕುತ್ಕೊಳ್ಳಿ. ಏನು ಬಟ್ಟೆ ವಾಶ್ ಮಾಡ್ತಿದ್ದ? ಹಾ ಹೌದದ್ಕೆ, ಬಟ್ಟೆ ವಾಶ್ ಮಾಡ್ತಿದ್ದೆ. ಮುಖದ ಮೇಲೆ ನೊರೆ ಇತ್ತು, ಅದಕ್ಕೆ ಕೇಳ್ದೆ.
ಹೌದಾ? ಎಲ್ಲಿ ಅಪ್ಪ? ಅದು ಓ ಸವಿತಾ, ಏನಮ್ಮ ಇಷ್ಟು ದಿನ ಆದ್ಮೇಲೆ ಅಪ್ಪನ ನೆನ್ಪು ಬಂತ? ಏನ್ ಮಾಡೋದಪ್ಪ, ಅಪ್ಪನ್ಗಂತೂ ಮಗಳ್ ನೆನಪಿಲ್ಲ, ಅದಕ್ಕೆ ನಾನೇ ನೋಡಕ್ ಬಂದೆ. ಮತ್ತೆ ಮೊಮ್ಮಗ ಅಳಿಯಂದ್ರು ಹೇಗಿದ್ದಾರೆ? ಎಲ್ಲ ಚೆನ್ನಾಗಿದ್ದಾರೆ. ನಾಳೆ ನನ್ನ ಮಗನ್ ಬರ್ತಡೆಪ್ಪ, ಎಲ್ರೂ ಬಂದ್ಬಿಡಿ. ಹಂಗೆ ರಾಜೇಶ್ಗೂ ಕರ್ಕೊಂಡ್ ಬಾ. ಆಯ್ತು. ಅದಕ್ಕೆ ಕುಡಿಯಕ್ಕೆ ಏನ್ ಕೊಡ್ಲಿ? ಕಾಫಿ ಕೊಡ್ಲಾ, ಟೀ ಕೊಡ್ಲಾ? ಇಲ್ಲ ಬೇಡ ಬೇಡ, ಲೇಟ್ ಆಗುತ್ತೆ. ಸರಿಯಪ್ಪ, ನಿಮ್ಮ ಮೊಮ್ಮಗ ಸ್ಕೂಲಿಂದ ಬರೋ ಟೈಮ್ ಆಯ್ತು, ನಾನು ಹೊರಡ್ತೀನಿ. ಬರ್ತೀನಪ್ಪ, ಬರ್ತೀನಿ ಮುಕ್ತ. ಹೇಳಿ, ಏನು ವಿಷಯ? ಸರ್, ನನ್ನ ಹೆಸರು ರವಿ ಅಂತ. ಸರ್, ನಾನು ನಿಮ್ಮ ಮಗಳು ಒಬ್ರನ್ನೊಬ್ರು ಪ್ರೀತಿಸ್ತಾ ಇದ್ದೀವಿ ಸರ್. ರವಿ ತುಂಬಾ ಒಳ್ಳೆಯವನು. ಪ್ಲೀಸ್ ಅಪ್ಪ, ನಮ್ಮ ಪ್ರೀತಿನ ಒಪ್ಕೊಳ್ಳಿ. ಸರಿ, ಏನು ಕೆಲಸ ಮಾಡ್ಕೊಂಡಿದ್ಯಾ? ಸರ್, ಕೆಲಸ ಟ್ರೈ ಮಾಡ್ತಾ ಇದ್ದೀನಿ ಸರ್. ಓ, ಕೈಯಲ್ಲಿ ಕೆಲಸ ಇಲ್ಲ, ಆದರೂ ಮನೆಗೆ ಬಂದು ಹೆಣ್ಣು ಕೇಳೋ ಅಷ್ಟು ಧೈರ್ಯ. ಮದುವೆ ಆದಮೇಲೆ ಹೆಂಡ್ತಿನ ಹೇಗೆ ಸಾಕ್ತೀಯಾ? ಹಲೋ ಹಲೋ, ಎಲ್ಲಿದ್ಯೋ? ಇಷ್ಟೊತ್ತು ಟೀ ಅಂಗಡಿ ಹತ್ರ ಕಾದು ಕಾದು ಸಾಕಾಗಿ ಇವಾಗ ಮನೆ ಹೋಗ್ತಾ ಇದ್ದೀನಿ. ಸರಿ, ಮೊನ್ನೆ ಕೆಲ್ಸದ ವಿಷಯ ಹೇಳಿದ್ಯಲ್ಲ, ಏನಾಯ್ತು? ನಾನು ಆ ವಿಷಯ ಹೇಳೋಕೆ ಟೀ ಅಂಗಡಿ ಹತ್ರ ಬಂದಿದ್ದು. ಹೌದಾ, ಏನಾಯ್ತು ವಿಷಯ? ನಾಳೆ ಇಂಟರ್ವ್ಯೂ ಬರೋಕ್ ಹೇಳಿದ್ದಾರೆ. ಆಫೀಸ್ ಎಲ್ಲಂತ ಗೊತ್ತಲ್ಲ? ಹಾ ಗೊತ್ತು, ಈ ಗಣಪತಿ ದೇವಸ್ಥಾನದ ಪಕ್ಕದ ರೋಡ್ ತಾನೆ? ಹಾ, ಅಲ್ಲೇ. ಇಂಟರ್ವ್ಯೂಗೆಲ್ಲ ರೆಡಿ ಮಾಡ್ಕೋ. ಸರಿನಪ್ಪ. ಸರ್, ಬಿಸ್ನೆಸ್ ಸ್ವಲ್ಪ ಡಲ್ ಇದೆ, ನೆಕ್ಸ್ಟ್ ಮಂತ್ ಕೊಡ್ತೀನಿ ಸರ್. ಇಲ್ಲ ಸರ್, ಖಂಡಿತ ಮಿಸ್ ಮಾಡೋದಿಲ್ಲ, ಕೊಡ್ತೀನಿ ಸರ್. ಸರಿ ಸರ್. ಸರ್, ಫೈಲ್ ಇದೆಯಾ? ಯಾವ ಫೈಲು? ಅಂದ್ರೆ ದೊಡ್ಡದು ಇಂಟರ್ವ್ಯೂ ಅಟೆಂಡ್ ಮಾಡೋಂಥದ್ದು. ಹರೀಶ, ಇಂಟರ್ವ್ಯೂ ಫೈಲ್ ಕೊಡಪ್ಪ. ಎಷ್ಟು ಸರ್? 60 rupees. ಥ್ಯಾಂಕ್ ಯು ಸರ್. ಹಾಂ, ನೋಡಪ್ಪ, ನಿನಗೆ ಕೆಲಸ ಕೊಟ್ಟಿದ್ದೀನಿ. ಥ್ಯಾಂಕ್ ಯು ಸರ್. ನಿನ್ನ ಕೆಲಸ ಏನು ಅಂದರೆ CCTV ಕ್ಯಾಮ್ರಾ ಫಿಕ್ಸ್ ಮಾಡೋಕ್ಕೆ ಹೊಸ ಹೊಸ ಕಸ್ಟಮರ್ಸ್ನ ತರೋದು. ಈ ಹೋಟೆಲು ಲಾಡ್ಜ್ ಆದರೆ ಒಳ್ಳೇದು. ಶ್ಯೂರ್ ಸರ್. ಮತ್ತು ಆ CCTV ಕ್ಯಾಮ್ರಾನ ಅವ್ರು ಹೇಳಿ ಡೈರೆಕ್ಷನ್ ನೀಟಾಗಿ ಫಿಕ್ಸ್ ಮಾಡಿಕೊಡ್ಬೇಕು. ಕಸ್ಟಮರ್ಸ್ ಕಡೆ ಏನಾದ್ರು ಕಂಪ್ಲೇಂಟ್ ಇದ್ದರೆ ಅದನ್ನು ನೀನು ಅಟೆಂಡ್ ಮಾಡಬೇಕು. ಓಕೆ ಸರ್. ನೀನು ನಾಳೆಯಿಂದನೇ ಜಾಯ್ನ್ ಆಗ್ಬೋದು. ಸರಿ ಸರ್. ಆಲ್ ದ ಬೆಸ್ಟ್. ಥ್ಯಾಂಕ್ ಯು ಸರ್. ಏನೋ ಸರ್ಪ್ರೈಸ್ ಇದೆ ಅಂತಿದ್ದೆ, ಏನದು? ಕೆಲಸ ಸಿಕ್ತು ನಂಗೆ. ಹೌದಾ? ವಾವ್, ಸೂಪರ್ ಕಣೋ. ಆದ್ರೆ CCTV ಕಂಪ್ನಿ ಸಂಬಳ ಕಡಿಮೆ, ಬಟ್ ಸದ್ಯಕ್ಕೆ ಓಕೆ. ಪರವಾಗಿಲ್ಲ ಬಿಡು, ಕೆಲ್ಸ ಅಂತ ಸಿಕ್ತಲ್ಲ, ಈ ಕೆಲ್ಸ ಮಾಡ್ತಾ ಮಾಡ್ತಾ ಒಳ್ಳೆ ಕೆಲ್ಸಕ್ಕೆ ಟ್ರೈ ಮಾಡಿದ್ರಾಯ್ತು. ನಾನು ಹಾಗೆ ಅನ್ಕೊಂಡೆ. ನಾಳೆಯಿಂದಾನೇ ಜಾಯ್ನ್ ಆಗ್ಬಿಡ್ತೀನಿ. ಓ, ನಾಳೆಯಿಂದ ಸಾಹೇಬ್ರು ನಂಗೆ ಡೈಲಿ ಸಿಗಲ್ಲ?
ಸಾಯಂಕಾಲ ಎಷ್ಟೊತ್ತಾಗತ್ತೋ ಗೊತ್ತಿಲ್ಲ. ಬೇಗ ಬಂದ್ರೆ ಖಂಡಿತ ಸಿಗೋಣ. ನಾವಿಬ್ರು ಮೀಟ್ ಮಾಡಕ್ಕಿನ ನಿನ್ ಕೆಲ್ಸನೇ ಇಂಪಾರ್ಟೆಂಟು. ನಮ್ಮ ಅಪ್ಪನ ಹತ್ರ ಮಾತಾಡಿದ ಜ್ಞಾಪಕ ಇದೆ ತಾನೇ? ಜ್ಞಾಪಕ ಇದೆ. ಅರ್ಪಿತಾ, ನಿಮ್ಮಪ್ಪ ತುಂಬಾ ಒಳ್ಳೆಯವ್ರ ಕಣೆ. ಇಷ್ಟು ಈಸಿಯಾಗಿ ನಮ್ ಲವ್ ಒಪ್ಕೋತಾರೆ ಅಂತ ನಂಗೆ ಗೊತ್ತೇ ಇರ್ಲಿಲ್ಲ. ಅವ್ರಿಗೆ ನಾನು ಒಬ್ಳೆ ಮಗಳಲ್ವಾ, ಅದಕ್ಕೆ ನಾನೇನೇ ಇಷ್ಟಪಟ್ರು ಇಲ್ಲ ಅಂತ ಹೇಳಲ್ಲ. ಕಾಫಿ ತಗೊಳ್ಳಿ. ಎಲ್ಲಿದ್ದಾನೆ ಅವನು? ಮೇಲ್ ರೆಡಿ ಆಗ್ತಾ ಇದ್ದಾರೆ ಮೈಸೂರ್ಗೆ ಹೊರಡೋಕೆ. ಮೈಸೂರ್ಗ? ಯಾವಾಗ ವಾಪಸ್ ಬರೋದು? ತುಂಬಾ ಫ್ರೆಂಡ್ಸ್ ಮೀಟ್ ಮಾಡ್ಬೇಕು, 2 ದಿನ ಆಗುತ್ತೆ ಅಂತಿದ್ರು. ಒಳ್ಳೇದಾಯ್ತು ಬಿಡು. ಸಾರಿ ರೀ. ದೇವರು ಕಣ್ಕೊಟ್ಟಿರೋದು ನೋಡೋಕ್ಕೆ, ಅದನ್ನು ಸೀರಿಯಲ್ ನೋಡೋಕೆ ಬಿಟ್ಬಿಟ್ಟು ನಮ್ಮನ್ನು ನೋಡೋದಕ್ಕೂ ಯೂಸ್ ಮಾಡು. ಆಯ್ತಾಯ್ತು. ಸರಿ ಮುಕ್ತ, ನಾ ಹೊಡ್ತೀನಿ. ಅಪ್ಪ, ಮೈಸೂರು ಹೋಗ್ತಾ ಇದ್ದೀನಿ, ಬರೋದು 2 ದಿನ ಆಗುತ್ತೆ. ಟ್ಯಾಬ್ಲೆಟ್ ಎಲ್ಲ ಸರಿಯಾಗಿ ತಗೊಳ್ಳಿ. ಟ್ಯಾಬ್ಲೆಟ್ ಮರೆಯಕ್ಕಾಗತ್ತಾ? ತಗೋತೀನಿ. ಬರ್ತೀನಪ್ಪ. ಹೋಗ್ಬಿಟ್ ಬಾ. ಮುಕ್ತ, ಡೋರ್ ಕ್ಲೋಸ್ ಮಾಡ್ಕೋ.